ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಯಾವಾಗಲೂ ಅಕ್ಕಿ ರವೆಯಿಂದ ದೋಸೆ ಮಾಡೋದು ಇದ್ದೇ ಇರುತ್ತೆ. ಈ ಸಲ ಅದಕ್ಕಿಂತಲೂ ಆರೋಗ್ಯಕರವಾದ ಒಂದು ಒಳ್ಳೆಯ ದೋಸೆ ಮಾಡೋದು, ಗರಿಗರಿಯಾದ ದೋಸೆ ಕೂಡ ಬರುತ್ತೆ. ತುಂಬ ರುಚಿಯಾಗಿರುತ್ತೆ ಕೂಡ. ಇದರಲ್ಲಿ ಫೈಬರ್, ಕ್ಯಾಲ್ಶಿಯಂ ತುಂಬ ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಹಾಗೆಯೇ ಇದು ವೆಯ್ಟ್ ಲಾಸ್ ಮಾಡುವವರಿಗೆ ಮತ್ತು ಡಯಾಬಿಟಿಸ್ ಇದ್ದವರಿಗೆ ಕೂಡ ತುಂಬಾ ಒಳ್ಳೆಯದು. ಬನ್ನಿ ಇವತ್ತು ಯಾವ ರೀತಿಯ ದೋಸೆ ಮಾಡೋದು, ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿವತ್ತು ದೋಸೆ ಮಾಡಲಿಕ್ಕೆ ನವಣೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಈ ನವಣೆ ಅಕ್ಕಿ ಸಾಧಾರಣ ಈಗ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಣ್ಣ ನೋಡಲಿಕ್ಕೆ ಇದು ಗೋಧಿಯದ್ದೇ ಇರುತ್ತೆ, ಆದರೆ ಇದು ನೋಡಲಿಕ್ಕೆ ಸಣ್ಣ ಸಣ್ಣ ಕಾಳಿನ ರೂಪದಲ್ಲಿ ಉರುಟಾಗಿ ಇರುತ್ತೆ. ನೋಡಿ, ತುಂಬ ಚೆಂದ ಇರುತ್ತೆ ಇದು ನೋಡಲಿಕ್ಕೆ. ಅಕ್ಕಿಗಿಂತ ಇದು ತುಂಬಾ ಒಳ್ಳೆಯದು. ನೀವು ದಿನ ಇದನ್ನು ಉಪಯೋಗಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ವಾರದಲ್ಲಿ ಒಂದು 2 ರಿಂದ 3 ಸರ್ತಿನಾದರೂ ಉಪಯೋಗಿಸ್ಕೊಳ್ಬಹುದು. ಈ ಪಾತ್ರೆಗೆ ಈಗ 1 ಕಪ್ನಷ್ಟು ನವಣೆಯನ್ನು ಹಾಕಿದ್ದೇನೆ. ಇದರ ಜೊತೆಗೆ 1/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳು ಎಲ್ಲ ಒಟ್ಟಿಗೆ ಹಾಕೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಇದನ್ನು ಒಂದು 3 ರಿಂದ 4 ಸರ್ತಿ ತೊಳೆಯಬೇಕು. 4 ಸರ್ತಿ ನೀರು ಹಾಕಿ ಚೆನ್ನಾಗಿ ಇದನ್ನು ತೊಳೆದ್ಬಿಟ್ಟು ತಗೊಂಬಂದಿದ್ದೀನಿ. ಈಗ ಇದಕ್ಕೆ ಬೇರೆ ನೀರು ಹಾಕ್ತಾ ಇದ್ದೀನಿ. ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನವಣಕ್ಕಿಯನ್ನು ಯಾವಾಗಲೂ ಜಾಸ್ತಿ ಹೊತ್ತು ನೆನೆಸಬೇಕು, ಸುಮಾರು 5 ರಿಂದ 6 ಗಂಟೆನಾದರೂ ನೆನೆಸಬೇಕು. ಈಗ ಇನ್ನೊಂದು ಪಾತ್ರೆಗೆ ನಾನು 1/4 ಕಪ್ನಷ್ಟು ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಅವಲಕ್ಕಿ ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದು ಇಲ್ಲಾಂದ್ರೆ ನೀವು ತೆಳು ಅವಲಕ್ಕಿ ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಇದನ್ನು ಕೂಡ ಒಂದ್ಸರ್ತಿ ತೊಳೆದು ತಗೊಂಬರ್ತೀನಿ. ಈಗ ಇದಕ್ಕೆ ಬೇರೆ ನೀರನ್ನು ಹಾಕಿ ಇದನ್ನು ಕೂಡ ನೆನೆಯಲಿಕ್ಕೆ ಬಿಡಬೇಕು. ಸುಮಾರು ಇದನ್ನ 6 ಗಂಟೆಗಳ ಕಾಲ ನೆನೆಸ್ತಾ ಇದ್ದೀನಿ. 6 ಗಂಟೆ ನಂತರ ಅವಲಕ್ಕಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ನೋಡಿ ಇಷ್ಟಾಗಿದೆ ಅಲ್ವಾ? ಸ್ವಲ್ಪ ಇದ್ದಿತ್ತು ನೋಡುವಾಗ. ನೋಡಿ, ಚೆನ್ನಾಗಿ ನೆಂದಿದೆ. ಇದು ತೆಳುವ ಅವಲಕ್ಕಿ ಆದರೆ ನೀವು ಆವಾಗಲೇ ನೀರು ಹಾಕಿ 1-2 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ರುಬ್ಬುವಾಗ ನೀವು ಅದನ್ನು ಮಾಡ್ಕೊಳ್ಬೋದು. ಹೀಗೆ ನವಣಕ್ಕಿ ಮತ್ತು ಈ ಉದ್ದಿನ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಈಗ ಇದರ ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಎಷ್ಟು ಬೇಕಷ್ಟು ನೀರು ಸೇರಿಸಿಕೊಂಡು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನವಣಕ್ಕಿ ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ ಮತ್ತು ಉದ್ದಿನ ಬೇಳೆ ಕೂಡ ಜೊತೆಗೆ ಇರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆದರೂ ನೀವು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕಿ. ಈ ರೀತಿ ನೋಡಿ, ಗುಳ್ಳೆಗಳ ರೀತಿ ಬಂದಿದೆ. ಚೆನ್ನಾಗಿ ಇದು ಪೇಸ್ಟ್ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರಿನ ಹದ ಈ ರೀತಿ ಇದೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನೀಗ ಉಪ್ಪು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನೆಕ್ಸ್ಟ್ ಡೇ ಕೂಡ, ಅಂದರೆ ಫರ್ಮೆಂಟ್ ಆದಮೇಲೆ ಕೂಡ ಇದನ್ನು ಹಾಕ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ನೀವು ಕೈಯಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನಾವು ಅಕ್ಕಿ ದೋಸೆ ಮಾಡುವಾಗ ಹೇಗೆ ಕೈಯಲ್ಲಿ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೀಗ ಇದನ್ನು 10 ರಿಂದ 12 ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಡೇ ನಿಮಗೆ ಹಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿ ಬಂದಿದೆ, ಒಳ್ಳೆ ಫರ್ಮೆಂಟ್ ಆಗಿದೆ. ನೋಡಿ, ಹಿಟ್ಟು ಸ್ವಲ್ಪ ದಪ್ಪಗಾಗಿದೆ. ಮಾಮೂಲಿ ನಾವು ಉದ್ದಿನಬೇಳೆ ದೋಸೆ ಎಲ್ಲ ಹೇಗೆ ಮಾಡ್ತೀವಿ ಅಷ್ಟೇ ಹದ ಇರಲಿ. ಹಾಗೇನೆ ಇದು ಫರ್ಮೆಂಟ್ ಕೂಡ ಅಷ್ಟೇ ಟೈಮ್ ಇಟ್ಕೊಂಡ್ರೆ ಆಯಿತು. ಚೆನ್ನಾಗಿ ಬರುತ್ತೆ ದೋಸೆ ಕೂಡ ಇದು. ಈಗ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾವಲಿಯಲ್ಲಿ ಹದ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಸೌಟಲ್ಲಿ 1 ಸೌಟಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ದೋಸೆ ಹಾಕುವಾಗ ಇಲ್ಲಿ ನೋಡ್ಬೋದು. ನೋಡಿ, ಕಣ್ಣು ಬೀಳ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಗರಿಗರಿಯಾಗಿ ಬರುತ್ತೆ ಮತ್ತು ರುಚಿ ಅಂತೂ ಸೂಪರ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ದೋಸೆ ನೋಡಿ, ಕಣ್ಣು ಬಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಒಳ್ಳೆ ಕಲರ್ಫುಲ್ ಆಗಿ ಬರುತ್ತೆ ದೋಸೆ. ಬೆಂದಮೇಲೆ ನಿಮ್ಗೀಗ ತೋರಿಸ್ತೀನಿ. ನೋಡಿ, ತುಂಬ ಗರಿಗರಿಯಾಗಿ ಬರುತ್ತೆ. ಸ್ವಲ್ಪನೂ ಕಾವಲಿಗೆ ಅಂಟೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿ ಅಲ್ವಾ?
ಹಾಗೆಯೇ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಆಲೂಗಡ್ಡೆ ಪಲ್ಯ ರೆಡಿ ಮಾಡಿಕೊಂಡು ಮಸಾಲೆ ದೋಸೆ ರೀತಿ ಕೂಡ ಮಾಡ್ಬೋದು. ನೋಡಿ ಕಣ್ಣು ಬೀಳ್ತಾ ಇದೆ ದೋಸೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಸೂಪರ್ ಆಗಿ ಗರಿ ಗರಿಯಾಗಿ ಬಂದಿದೆ ದೋಸೆ. ಈ ರೀತಿ ಹೋಟೆಲ್ನಲ್ಲಿ ನಮಗೆ ನೋಡಿ ಇದೇ ಥರ ಮಾಡಿಕೊಡ್ತಾರಲ್ವ, ಅದೇ ಥರ. ಮತ್ತು ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೀವಿನ್ನೂ ಈ ಒಂದು ಮಿಲ್ಲೆಟ್ಟಿಂದ ದೋಸೆ ಎಲ್ಲ ಮಾಡಲಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಪರಿಚಯದವರಿಗೆ. ಹಾಗೆಯೇ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾವ್, ಸೂಪರ್ ಆಗಿದೆ ನೋಡಿ, ಗರಿ ಗರಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ತಿಂದು ನೋಡಿ ನಮಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.